ಹಾಯ್ ಹೆಲೋ ನಮಸ್ಕಾರ ಎ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಜ್ಯೋತಿಗೌಡ. ಇವತ್ತು ಒಂದು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಏನು ವ್ಲಾಗ್ ಅದು ಅಂತ ಅಂದರೆ, ಇವತ್ತು ಶುಕ್ರವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾರೆಲ್ಲ ಹೋಗ್ತಿದ್ದೀನಿ ಅಂತ ವಿಡಿಯೋದಲ್ಲಿ ಮುಂದೆ ತೋರಿಸ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ಇವಾಗ ಎದ್ದು ಕಾಫಿ ಕುಡಿದು ಕೂತಿದ್ದೀನಿ. ನೆಕ್ಸ್ಟ್ ಇವಾಗ ರೆಡಿಯಾಗಿ ಓಡಬೇಕು. ಫಸ್ಟ್ ಇವಾಗ ಪಾಪುಗೆ ಸ್ನಾನ ಮಾಡಿಸ್ಬೇಕು. ಅದಾದಮೇಲೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಮನೇಲಿ ನಮ್ಮಮ್ಮ ಪೂಜೆಗೆಲ್ಲ ರೆಡಿ ಮಾಡ್ತಾರೆ. ಪೂಜೆ ಮಾಡಿಬಿಟ್ಟು ಆಮೇಲೆ ಹೊರಡಬೇಕು. ಇಲ್ಲಿ ನನ್ನ ಮಗಳಿಗೆ ನಮ್ಮಮ್ಮ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಿದ್ದಾರೆ. ನಾವು ಎಣ್ಣೆ ಇದು ಹರಳೆಣ್ಣೆನೇ ಯೂಸ್ ಮಾಡೋದು. ಅವಳು ಹುಟ್ಟಿದಾಗಿಂದನೂ ಅದು ನಮ್ಮ ಮನೆಯಲ್ಲೇ ಮಾಡಿದ್ದು, ಹಾಗಾಗಿ ನಾವು ಅದನ್ನೇ ಯೂಸ್ ಮಾಡ್ತೀವಿ. ನಾನು ಬೇರೆ ಯಾವುದೇ ರೀತಿ ಎಣ್ಣೆನ ನಾನು ಇದುವರೆಗೂ ಯೂಸ್ ಮಾಡಿಲ್ಲ. ಅದಾದಮೇಲೆ ಇಲ್ಲಿ ಪಾಪುಗೆ ಸ್ನಾನ ಮಾಡ್ಸೋಕೆ ಹೋಗ್ತಿದ್ದೀವಿ. ಅದೆಲ್ಲ ಆದಮೇಲೆ ನಾವು ಎಲ್ಲ ರೆಡಿಯಾಗಿ ಮನೇಲಿ ಪೂಜೆ ಮಾಡಿ ಹೊರಟ್ವಿ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ಬಂದಳು. ಅಲ್ಲಿಂದ ಹೊರಟ್ವಿ. ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ಇಲ್ಲಿ ನಾನು ನನ್ನ ಫ್ರೆಂಡು ಒಂದು ಗಾಡೀಲಿ ಹೋಗ್ತಾಯಿದ್ದೀವಿ. ಇನ್ನೊಂದು ಗಾಡೀಲಿ ನಮ್ಮಪ್ಪ ಮತ್ತು ನಮ್ಮಮ್ಮ ಪಾಪು ಹೊರಟಿದ್ದಾರೆ. ಎಲ್ಲರೂ ಒಟ್ಟಿಗೆ ಹೋಗೋ ಪ್ಲ್ಯಾನ್ ಇದ್ದಿತ್ತು, ಆದರೆ ಯಾರೂ ಬರಲಿಲ್ಲ. ನನ್ನ ತಮ್ಮನೂ ಬ್ಯುಸಿ ಆಗಿಬಿಟ್ಟ. ಅದಾದಮೇಲೆ ನನ್ನ ಹಸ್ಬೆಂಡ್ ಕೂಡ ಬರಲಿಲ್ಲ. ಹಾಗಾಗಿ ಬೈಕಲ್ಲೇ ಹೊರಟ್ವಿ, ಹೋಗಿ ಬರೋಣ ಅಂತ. ಬಿಸಿಲು ಏನು ಅಷ್ಟೊಂದು ಬಿಸಿಲು ಅಂತಲೂ ಏನಿರಲಿಲ್ಲ. ಅವತ್ತು ಲೈಟಾಗಿತ್ತು ಅಷ್ಟೇ ಬಿಸಿಲು. ಹಾಗಾಗಿ ಇಲ್ಲೇ ಹೊರಟ್ವಿ. ನಾವು ಇದು ದೇವಸ್ಥಾನಕ್ಕೆ ಹೋಗಿರೋದು ಶುಕ್ರವಾರ. ಅವತ್ತು ಅಮಾವಾಸ್ಯೆ ಇತ್ತು. ನಾನು ತುಂಬ ರಶ್ ಇರ್ತಾರೆ ಅಂತಲೇ ಅಂದ್ಕೊಂಡು ಹೋದ್ವಿ, ಆದರೆ ಪರವಾಗಿಲ್ಲ, ಸ್ವಲ್ಪ ಜನ ಇದ್ದರು ಅಷ್ಟೇ. ನಮ್ಮಮ್ಮ ಪಾಪುನ ಫುಲ್ ಕವರ್ ಮಾಡ್ಕೊಂಡು ಕೂತಿದ್ರು. ಅಂದರೆ ಸ್ವಲ್ಪ ಬಿಸಿಲಿದ್ರೂ ಮಕ್ಕಳು ಬಾಡಿ ಸ್ವಲ್ಪ ಸೆನ್ಸಿಟಿವ್ ಅಲ್ವಾ, ಹಾಗಾಗಿ ಸ್ವಲ್ಪ ಬೆಡ್ಶೀಟಲ್ಲ, ಅದು ಟವಲ್ ಥರ ಅದನ್ನು ಮುಖದ ಮೇಲೆ ಹಚ್ಕೊಂಡು ಕೂತಿದ್ರು. ಅದಾದಮೇಲೆ ಇಲ್ಲಿ ನಾನೀಗ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಂತ ಅಂದರೆ, ಇದು ಈ ಬ್ಲೂ ಕಲರ್ ಡೋರ್ ಕಾಣಿಸ್ತಿದೆಯಲ್ಲ, ಇದು ನಮ್ಮ ಇನ್ನೊಂದು ಮನೆ. ಅಲ್ಲಿರೋದು ನಾವಿರೋಕ್ಕೆ. ಇಲ್ಲಿ ಹುಳ ಇಡ್ತೀವಿ, ರೇಷ್ಮೆ ಹುಳ ಇಡ್ತೀವಿ, ಅದು ನಮ್ಮ ಮನೆ. ಅದಕ್ಕೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ. ಇನ್ನು ನನ್ನ ಫ್ರೆಂಡ್ ಬಗ್ಗೆ ಹೇಳೋದಾದರೆ, ಇವಳು ಬಂದು ಸ್ನೇಹ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂದರೆ ಏನೋ ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಂದ್ರೆ ಚೆಡ್ಡಿ ದೋಸ್ತು. ಅಷ್ಟು ಹಳೆ ಫ್ರೆಂಡು. ಇವಾಗ ನನಗೆ 24 ಇಯರ್ಸ್ ರನ್ನಿಂಗು, ಅವಳಿಗೆ 23 ಇಯರ್ಸ್ ರನ್ನಿಂಗು. ಆದರೆ ನನಗೂ ಅವಳಿಗೂ ಒಂದು 6 ಮಂತ್ಸ್ ಗ್ಯಾಪ್ ಅಷ್ಟೇ, 6 to 7 ಮಂತ್ಸ್ ಅಷ್ಟೇ. ಆದರೆ ಎಜುಕೇಷನಲ್ಲಿ ಒಂದೊಂದು ವರ್ಷ ಇದ್ದೀವಿ ಅಷ್ಟೇ. ಅದಾದಮೇಲೆ ನಾವು ತುಂಬ ಚಿಕ್ಕ ಏಜಿಂದನೂ ನಮ್ಮನೆ ಅಕ್ಕಪಕ್ಕನೇ ಇದ್ದಿದ್ದು, ಜೊತೆನೇ ಆಡಿ ಬೆಳೆದಿದ್ದು. ಹಾಗಾಗಿ ಮೇ ಬಿ ಒಂದು 22 ಇಯರ್ಸ್ ಅನಿಸುತ್ತೆ. ಅವಳು 1 ಇಯರ್, ನಾನು 2 ಇಯರ್ಸ್. ಆವಾಗಿಂದನೂ ನಾವು ಜೊತೆನೇ ಆಡ್ತಾ ಬೆಳೆದಿದ್ದು. ಅಷ್ಟು ಚಿಕ್ಕ ವಯಸ್ಸು ಫ್ರೆಂಡ್ಸು. ತುಂಬ ಜಗಳಾಡಿದ್ದೀವಿ, ಸಿಕ್ಕಾಪಟ್ಟೆ ಮುನ್ಸ್ಕೊಂಡಿದ್ದೀವಿ ಕೂಡ. ಆದರೆ ಅಷ್ಟೇ ಬೇಗ ಮತ್ತೆ ಮಾತಾಡ್ತಿದ್ವಿ. ಅದಾದಮೇಲೆ ಅವಳು ಓದೋಕ್ಕೆ ಅಂತ ಬ್ಯಾಂಗ್ಳೂರ್ಗೆ ಹೋದ್ಲು, ಮತ್ತು ಅವ್ರ ಅಜ್ಜಿ ಊರಿಗೆ ಹೋದ್ಲು. ಆವಾಗವಾಗ ಸ್ವಲ್ಪ ಗ್ಯಾಪ್ ಆಗ್ತಿತ್ತು. ಮತ್ತು PUಗೆ ನಮ್ಮೂರಿಗೆ ಬಂದಳು. ಆ ಥರ ಸ್ವಲ್ಪ ಲಾಂಗ್ ಗ್ಯಾಪ್ ಮತ್ತೆ ಮಾತಾಡ್ತಿದ್ವಿ. ಆ ಟೈಮೆಲ್ಲ ಒಂಥರ ಚೆನ್ನಾಗಿತ್ತು. ಅದು ಇನ್ನೊಂದು ವಿಡಿಯೋದಲ್ಲಿ ಫುಲ್ ಸ್ಟೋರಿ ಹೇಳ್ತೀನಿ. ಆಮೇಲೆ ನೀವು ಮೊನ್ನೆ ಯಾರನ್ನ ರೆಸಿಪಿ ನೋಡಿಲ್ಲ ಅಂದರೆ ಒಂದ್ಸಲಿ ಆ ರೆಸಿಪಿ ನೋಡಿ. ಅದು ಕೂಡ ಇವಳೇ ಮಾಡಿರೋದು. ನಾನು ನಿಮ್ಗೆ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೀಕ್ರೆಟ್ ಹೇಳ್ತೀನಿ ರೆಸಿಪಿದು ಅಂತ. ಅದು ನನ್ನ ಫ್ರೆಂಡೇ ಮಾಡೋದು. ಅವಳು ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಹಾಗಾಗಿ ಅವಳು ಮಾಡೋ ಪ್ರತಿಯೊಂದು ಅಡುಗೆದು ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡು ಅವಳೇ ಮಾಡಿ ಕಳಿಸಿರ್ತಾಳೆ. ನಾನು ಎಡಿಟ್ ಮಾಡಿ ಹಾಕ್ತೀನಿ. ಯಾರಿಗೆಲ್ಲ ಬೇರೆ ಥರ ರೆಸಿಪಿ ಬೇಕೋ ಅವ್ರು ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅವಳ ಕೈಲೇ ಮಾಡಿಸ್ತೀನಿ, ಅಥವಾ ನನಗೆ ಗೊತ್ತಿರೋ ನಾನಾದರೂ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಟೆಂಪಲ್ ರೀಚ್ ಆದ್ವಿ. ನಾನು ಇಲ್ಲಿ ವೀಡಿಯೋ ಮಾಡಬೇಕಾದ್ರೆ ನೋಡಿದೆ ಪಾಪುಗೆ ಸಾಕ್ಸೇ ಹಾಕಿಲ್ವಲ್ಲ ಅಂತ ಮರ್ತ್ಕೊಬಂದ್ಬಿಟ್ಟೆ ಅರ್ಜೆಂಟಲ್ಲಿ. ಅಲ್ಲಿಂದ ಬಂದು ಇಲ್ಲಿ ಕಾಲು ತೊಳ್ಕೊತಿದ್ದಾರೆ. ನಾನು ಕಾಲು ತೊಳಿಲಿಲ್ಲ, ಯಾಕಂದರೆ ನಾನು ತಣ್ಣೀರು ಮುಟ್ಟಲ್ಲ ಅಲ್ವಾ, ಹಾಗಾಗಿ ಕಾಲು ತೊಳಿಲಿಲ್ಲ. ಇವರೆಲ್ಲರೂ ಕಾಲು ತೊಳ್ಕೊಂಡ್ರು. ಅದಾದಮೇಲೆ ಒಳಗಡೆ ಹೋದಾಗ ಸ್ವಲ್ಪ ಜನ ಇದ್ದರು, ವೆಯ್ಟ್ ಮಾಡ್ತಿದ್ದೋ, ಮುಂದೆ ಹೋಗಬೇಕಲ್ಲ ಅದಕ್ಕೆ. ಅದಾದಮೇಲೆ ಎಲ್ಲ ಖಾಲಿ ಆದಮೇಲೆ ನಾವಿಲ್ಲಿ ಪೂಜೆ ಕೊಟ್ವಿ. ಹೋದ ತಕ್ಷಣ ಒಂದು 2 ಸೆಕೆಂಡ್ ಹ್ಞೂ ಅಂತ ಅಂತಿದ್ಲು. ಅದಾದಮೇಲೆ ಸೈಲೆಂಟ್ ಆದಳು. ಅಲ್ಲಿಂದ ಪೂಜೆನ ಮಾಡಿಸ್ಕೊಂಡು ಪಾಪುಗೆ ಕಿವಿ ಚೂಸಿದ್ಮೇಲೆ ನಮ್ಮಮ್ಮ ಆಂಜನೇಯನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಮುಂಚೆನೇ ಹೇಳಿತ್ತು. ಹಾಗಾಗಿ ಟೆಂಪಲ್ಗೆ ಬಂದಿದ್ದು. ಅಲ್ಲಿಂದ ಅವ್ರ ಕೈ ಕೊಟ್ವಿ. ಅವರು ಗರ್ಭದ ಗುಡಿ ಒಳಗಡೆ ಕರ್ಕೊಂಡು ಹೋಗಲ್ಲ ಅನಿಸುತ್ತೆ, ಅಲ್ಲಿ ಮೆಟ್ಲಿರುತ್ತಲ್ಲ ಅಲ್ಲೇ ಹಿಂಗೆ ಬೀಳ್ಸಿದ್ರು. ಅಲ್ಲಿಂದ ಕರ್ಕೊಬಂದು ನಮ್ಮಮ್ಮ ಒಂದು ಪಾಪುಗೆ ಅಂತರನ ಹಾಕಿಸ್ತು. ಅದಾದಮೇಲೆ ನನ್ನ ಫ್ರೆಂಡ್ ಕೂಡ ಒಂದು ಅಂತರನ ಹಾಕಿಸ್ಕೊಂಡು ಅಲ್ಲಿಂದ ಮತ್ತೆ ದೇವಸ್ಥಾನದಲ್ಲಿ ಊಟನ ಕೊಡ್ತಾರೆ. ಊಟ ಮಾತ್ರ ಸಕ್ಕತ್ತಾಗಿರುತ್ತೆ. ಅಲ್ಲಿ ಹರಕೆ ಕಟ್ಕೊಂಡಿರೋರು ಕೂಡ ಮಾಡಿಸ್ತಾರೆ ಅಡುಗೆನ. ಆವಾಗ ಇನ್ನೂ ಬೂಂದಿ ಪಾಯಸ ಆ ಥರ ಎಲ್ಲ ಮಾಡಿಸಿರ್ತಾರೆ. ಇವರು
ನಾವೆಲ್ಲರೂ ಊಟ ಮಾಡ್ಕೊಂಡು ಹೊರಟ್ವಿ. ಅದಾದಮೇಲೆ ನಾನಿಲ್ಲಿ ಪಾಪು ಫೇಸ್ನ ನೀಟಾಗಿ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ನಾನು ಯಾವುದೇ ರೀತಿ ಹೈಡ್ ಮಾಡಿಲ್ಲ. ಇನ್ಮೇಲೆ ಮಾಡಬಾರ್ದು, ಹಾಗೆ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೃಷ್ಟಿ ಆಗುತ್ತೆ, ಅದು ಇದು ಇರುತ್ತೆ. ಆದರೆ ಒಂದೇ ಸರಿ ಆಮೇಲೆ ತೋರಿಸಿದ್ರೆ ಆಗಲ್ಲಲ್ವ. ಇದು ನಾನು ಯೂಟ್ಯೂಬಲ್ಲಿ ಒಂದು ಮೆಮೊರಿನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪಾಪುದು. ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಹಿಂಗಿದ್ನಾ ಅಂತ ನೋಡಬೇಕು ನಾನು ಅವಳು ಹಾಕೋ ಪ್ರತಿ ವಿಡಿಯೋದಲ್ಲಿ. ಹಾಗಾಗಿ ಇವಾಗಲೇ ತೋರಿಸೋಣ ಅಂತ ಹಾಕಿದ್ದೀನಿ ಅಷ್ಟೇ. ಅದಾದಮೇಲೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಪ್ಲೀಸ್ ಲೈಕ್ ಮಾಡಿ. ನಾನು ಪದೇ ಪದೇ ಕೇಳ್ತಿದ್ದೀನಿ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ. ನಂಗೆ ಏನು ಗೊತ್ತಾ, ಒಂದ್ಸಲಿ ಅದು ವ್ಯೂಸ್ ಅಥವಾ ಫಾಲೋವರ್ಸ್ ಬರಲಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಮನಸ್ಸೇ ಇರೋಲ್ಲ. ಹಾಗಾಗಿ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅದಾದಮೇಲೆ ಯಾರಿಗಾದ್ರೂ ಮೇಕಪ್ ಎನ್ಕ್ವೈರಿ ಅಥವಾ ಆರ್ಡರ್ಸ್ ಕೊಡೋದು ಏನಾದರೂ ಇದ್ದರೆ ಒಂದು ಸರಿ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಚೆಕ್ ಮಾಡಿ. ಮೇಕ್ ಓವರ್ ಬೈ ಜ್ಯೋತಿಗೌಡ 29 ಅಂತ ಇರುತ್ತೆ. ಅಲ್ಲಿ ಹೋಗಿ ನೀವು ನನಗೆ ಡಿ ಎಮ್ನ ಮಾಡ್ಬೋದು, ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ. ಅಷ್ಟೇ. ನೆಕ್ಸ್ಟು ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಇನ್ನು ನಾವು ಮನೆ ಕಡೆ ಹೊರಟಿದ್ದೀವಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.